ಮಾಳವಿಕಾ, ನಾವು ಎಷ್ಟೇ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡ್ರು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಆ ಕಾಡಿನ ಕಂಪನಗಳು ನನಗೆ ಸರಿಯಾದ ಮುನ್ಸೂಚನೆ ನೀಡ್ತಿಲ್ಲ. ಅರುಂಧತಿ ಮತ್ತು ದಾಕ್ಷಾಯಿಣಿ ಇವರಿಬ್ಬರು ಯಾವತ್ತು ನಮ್ಮ ಸೆರೆಯಿಂದ ಬಿಡುಗಡೆಯಾಗಬಾರದು. ಬಿಡುಗಡೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅಮ್ಮ ಅಮ್ಮ, ನೀವೇ ತಾನೆ ದಾಕ್ಷಾಯಿಣಿ ಬರೋದು ಅಸಾಧ್ಯ, ಅವಳು ಮನುಷ್ಯಲಾಗ್ಬೇಕಾಗಿದ್ರೆ ಕಲ್ಲಿನ ಡಮರು ಶಬ್ದ ಮಾಡ್ಬೇಕು, ಆ ಡಮರು ದೇವಸ್ಥಾನದೊಳಗಿದೆ, ಆ ದೇವಸ್ಥಾನ ಭೂಮಿಯೊಳಗೆ ಹೂತೋಗಿದೆ ಅಂತೆಲ್ಲ ಹೇಳಿದ್ದು. ಈಗ ನೀವೇ ಹೀಗೆ ಭಯಪಟ್ರೆ ಹೇಗಮ್ಮ? ಮಾಳವಿಕಾ, ಈ ದೇವತೆಗಳ ಸಂಚು ಯಾರ ಯೋಚನೆಗೂ ನಿಲುಕಲ್ಲ. ನಮ್ಮ ಅಸುರ ಕುಲ ನಾಶವಾಗ್ತಾ ಬರ್ತಿರೋದೇ ಈ ದೈವ ಶಕ್ತಿ ದೇವತೆಗಳ ಸಂಚಿನಿಂದ. ಇಲ್ಲದೆ ಇದ್ದರೆ ನಮ್ಮ ಪೂರ್ವಿಕರು ಎಂಥೆಂಥ ಅಮರತ್ವದ ವರ ಪಡೆದರೂ ಅವರು ಅಮರರಾಗಲಿಲ್ಲ. ಕೊಟ್ಟ ವರಕ್ಕೆ ಪರಿಹಾರ ಹುಡುಕಿ ಸಂಹಾರ ಮಾಡೇ ಮಾಡ್ತಾರೆ. ಈ ಕಾಲದಲ್ಲಿ ದೇವತೆನೇ ಎದುರು ನಿಂತು ಹೋರಾಡದಿದ್ದರೂ ತನ್ನ ನೆರಳಿನಂತಿರೋ ಭಕ್ತರ ಮೂಲಕ ಹೋರಾಟ ಮಾಡಿಸ್ತಾಳೆ. ಅದಕ್ಕೆ ದಾಕ್ಷಾಯಿಣಿ, ಅರುಂಧತಿ ಅಂತವರನ್ನ ಬಳಸ್ಕೊಳ್ತಿರೋದು. ಆದ್ರೆ ದಾಕ್ಷಾಯಿಣಿ ಮತ್ತೆ ಅರುಂಧತಿನ ನಾವು ಮಟ್ಟ ಹಾಕಿದೀವಲ್ಲಮ್ಮ. ಅಷ್ಟಾದ್ರೂ ಮತ್ತೆ ಆ ದೈವ ಶಕ್ತಿ ನಮ್ಮ ವಿರುದ್ಧ ಹೋರಾಡೋದಕ್ಕೆ ದುರ್ಗಾ ಮತ್ತೆ ಅಂಬಿಕಾ ಅನ್ನೋ ಶಕ್ತಿಗಳನ್ನ ಕಳಿಸ್ತಿರೋದಲ್ವಾ? ಆದ್ರೆ ಅಮ್ಮ, ಇವ್ರನ್ನು ಗೆಲ್ಬಹುದು ಅಂತ ಹೇಳಿದ್ದು ನೀವೇ ಅಲ್ವಾ? ಈಗ ಅವರು ನಮ್ಮ ಊಹೆಗೂ ಮೀರಿ ಮುಂದುವರಿತಾ ಇರೋದು ಕೂಡ ಸತ್ಯ ಅಲ್ವಾ? ಅಮ್ಮ, ಅರುಂಧತಿ ಕತೆ ಮುಗ್ದು ಎಷ್ಟೋ ವರ್ಷಗಳಾಗಿವೆ, ಅವಳು ಸತ್ತು ಹೋಗಿದ್ದಾಳೆ ಅಮ್ಮ. ಮೂರ್ಖತನದ ಮಾತಾಡ್ಬೇಡ ಮಾದಿಕ. ಅಂಬಿಕಾನು ಸತ್ತಿದ್ದಾಳೆ, ಆದ್ರೆ ಅವಳು ನಮಗೆ ಮುಳ್ಳಾಗ್ತಿಲ್ವಾ? ಇದನ್ನೇ ನಾನು ಹೇಳ್ತಿರೋದು ಮಾಳ್ವಿಕಾ. ದೈವ ಸಂಕಲ್ಪ ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತಿದೆ ಅಂತ. ಅಮ್ಮ, ಈಗಾಗ್ಲೇ ನಾವು ಅವ್ರನ್ನ ಒಂದ್ಸಲ ಸೋಲ್ಸಿ ಗೆದ್ದಿದೀವಿ. ಈಗ ಅವ್ರು ಮತ್ತೆ ಬಂದ್ರೆ ನಾವು ಸೋಲ್ಸೋದಕ್ಕಾಗೋದಿಲ್ವಾ? ಅರುಂಧತಿ, ದಾಕ್ಷಾಯಿಣಿ ಅವರಿಬ್ಬರು ನಮಗೆ ಎಷ್ಟು ಅಪಾಯಕಾರಿ ಅನ್ನೋದು ನಿನಗೆ ಇನ್ನೂ ಅರ್ಥವಾಗಿಲ್ವಾ ಮಾಳ್ವಿಕಾ? ದಾಕ್ಷಾಯಿಣಿ ಹತ್ತಿರ ನಮಗೆ ಹಾನಿ ಮಾಡುವಂತ ಅಘೋರ ಜ್ಞಾನವಿದೆ. ಇನ್ನು ಅರುಂಧತಿ, ಅವಳ ಹತ್ತಿರ ನಮ್ಮ ಅಸ್ತಿತ್ವಕ್ಕೆ ಸಂಚಕಾರ ತರುವಂತ ದಿವ್ಯ ಶಕ್ತಿಗಳಿವೆ. ಅದಕ್ಕಾಗಿನೇ ಅಂದು ನಾವು ಅಷ್ಟೊಂದು ಕಷ್ಟಪಟ್ಟು ಅರುಂಧತಿಯನ್ನ ಕೊಂದಿತ್ತು ಮತ್ತು ದಾಕ್ಷಾಯಿಣಿಯನ್ನ ಆ ಕತ್ತಲೆ ಕೋಣೆಯಲ್ಲಿ ಸೆರೆಯಲ್ಲಿಟ್ಟಿದ್ದು. ನೆನಪಿಟ್ಕೊ ಮಾಳ್ವಿಕಾ, ಅವರಿಬ್ಬರು ಯಾವುದೇ ರೂಪದಲ್ಲಿ ಒಂದಾಗಬಾರದು. ಒಂದು ವೇಳೆ ಅವರಿಬ್ಬರು ಒಂದಾದರೆ ಅದರಿಂದ ಎದುರಾಗೋ ಕಷ್ಟಗಳನ್ನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅವರ ಮೈತ್ರಿ ನಮ್ಮ ಸರ್ವನಾಶಕ್ಕೆ ನಾಂದಿ. ಆ ರಹಸ್ಯದ ಬಾಗಿಲು ಸದಾ ಮುಚ್ಚಿರಲೇಬೇಕು. ಅಮ್ಮ, ಒಂದ್ ವೇಳೆ ಈಗ ದುರ್ಗಾ ದೇವಸ್ಥಾನದ ಹತ್ರ ಹೋಗಿದ್ರೆ? ಅದನ್ನೇ ನಾನು ಹೇಳ್ತಿರೋದು. ಆ ದುರ್ಗಾ ಅರುಂಧತಿಯ ನೆರಳು. ಅವಳು ದಾಕ್ಷಾಯಿಣಿಯ ಜ್ಞಾನವನ್ನ ತಲುಪೋ ಮೊದಲೇ ನಾವು ಏನಾದರೂ ಮಾಡಲೇಬೇಕು. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋದನ್ನ ನಾನು ಸಹಿಸಲ್ಲ. ಅಯ್ಯೋ ದುರ್ಗಾ, ಓಡು ದುರ್ಗಾ, ನಿಲ್ಬೇಡ. ಸಿಂಹ ನಿನ್ನ ಹಿಂದೆನೆ ಬರ್ತಾ ಇದೆ. ದುರ್ಗಾ, ಓಡು. ದುರ್ಗಾ, ಓಡು ದುರ್ಗಾ, ನಿಲ್ಬೇಡ, ಓಡು. ದುರ್ಗಾ, ಅಕ್ಕ ಅಕ್ಕ ಅಕ್ಕ, ಎಲ್ಲಿದ್ಯಾ? ಸಿಂಹ, ಅದೇ ದುರ್ಗಾ, ಈಗ ತಾನೇ ಇಲ್ಲೇ ಇತ್ತಲ್ವಾ? ಒಂದೇ ಒಂದು ಸೆಕೆಂಡ್ ಅಲ್ಲಿ ಎಲ್ಲಿ ಮಾಯ ಆಗೋಯ್ತು? ಏನೋ ಅಕ್ಕ, ಈ ಕಾಡೆ ವಿಚಿತ್ರವಾಗಿದೆ. ಈ ಸಿಂಹ
ನನ್ನ ನಟ್ಟಿಸ್ಕೊಂಡ್ಬಂತು. ಈಗ ನೋಡಿದ್ರೆ ಇದ್ಕಿದ್ದಾಗೆ ಮಾಯ ಆಗೋಯ್ತು. ಇಲ್ಲೇನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನನಗೂ ಅಷ್ಟೇ ದುರ್ಗಾ. ಅಲ್ಲ, ಆ ಸಿಂಹದ ಮೇಲೆ ನನ್ನ ಶಕ್ತಿ ಯಾಕೆ ಕೆಲಸ ಮಾಡಲಿಲ್ಲ? ಹಬ್ಬ ಅಮ್ಮ ಕೊಟ್ಟ ಕೆಲಸ ಮುಗೀತು. ಪಾಪ ಸಿಂಹ ನೋಡಿ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರಿಬ್ರನ್ನ ಈ ಜಾಗ ಕರ್ಕೊಂಡ್ ಬರಕ್ಕೆ ನಾನು ಇದನ್ನ ಮಾಡ್ಲೇಬೇಕಿತ್ತು. ಆ ದುರ್ಗನ ಒಂದ್ ಸ್ವಲ್ಪ ಜಾಸ್ತಿನೇ ಹೆದರ್ಸ್ತೆ ಅನ್ಸುತ್ತೆ. ಅವಳು ನಮ್ಮ ಅಮ್ಮನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಅವಳಿಗೊಂದು ಪಾಠ ಕಲಿಸ್ಬೇಕಿತ್ತು, ಕಲಿಸ್ದೆ. ಆದ್ರೂ ದೇವ್ರೆ ಅಂತ ಅವಳ ಬಾಯಲ್ಲಿ ಬರ್ಲೇ ಇಲ್ಲ. ಹಟ್ಮಾರಿ ಹುಡುಗಿ. ಇನ್ ಮುಂದೆ ಈ ಕಾಡಿನ ಆಟ ಇನ್ನೂ ಚೆನ್ನಾಗಿರುತ್ತೆ. ಅಕ್ಕ, ಇಷ್ಟೊತ್ತು ನಾವು ಈ ಕಾಡೆಲ್ಲ ಅಲ್ದಾಡಿದ್ವಿ, ಆದ್ರೆ ಈ ದಾರಿ ನಮಗ್ ಸಿಗ್ಲೇ ಇಲ್ವಲ್ಲ, ಈ ಜಾಗ ನಮಗ್ ಕಾಣಿಸ್ಲೇ ಇಲ್ಲ. ಹೌದು ದುರ್ಗಾ, ಈ ಕಾಡು ಸಾಮಾನ್ಯ ಕಾಡಲ್ಲ. ಯಾವುದೋ ಒಂದು ಅದೃಶ್ಯ ಶಕ್ತಿ ಈ ದಾರಿನ ಮುಚ್ಚಿತ್ತು ಅಂತ ಅನ್ಸತ್ತೆ. ಆ ಸಿಂಹ ನಮ್ಮನ್ನ ಅಟ್ಟಿಸ್ಕೊಂಡು ಬಂದಿದ್ದಕ್ಕೂ ಯಾವುದೋ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಈ ಜಾಗ ತೋರ್ಸೋದಕ್ಕೆ ಆ ಸಿಂಹ ನಮ್ಮನ್ನ ಅಟ್ಟಿಸ್ಕೊಂಡು ಬಂತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ದುರ್ಗಾ. ಅದೇ ನಿಜ ಆಗಿದ್ರೆ ನಾವು ಹುಡುಕ್ತಿದ್ದ ಜಾಗ ಇಲ್ಲೇ ಎಲ್ಲೋ ಇರಬೇಕು. ಹುಡುಕು ದುರ್ಗಾ, ಹುಡುಕು. ಅಕ್ಕ, ಅಕ್ಕ, ಇದೇನಿದು? ಏನಾಗ್ತಿದೆ? ಕನ್ಸೋ ನನ್ಸೋ? ಭೂಮಿ ಒಳಗಡೆಯಿಂದ ದೇವಸ್ಥಾನ ಬಂತಲ್ಲ ಅಕ್ಕ?